ಏನು ಗಮ್ ಅಂತ ಐತೆ. ಆಹಾ, ತುಂಬ ಗಮ್ ಅಂತ ಇದೆಯಾ ವೈಷ್ಣು. ನಿಜವಾಗ್ಲೂ ನೀಪ್ಪ ನೀನು ಇವಾಗಿನ ಫ್ರೆಶ್ ಅಪ್ ಆಗಿರೋದಕ್ಕೆ ಹೆಂಗೆ ಗಮ್ 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 ಅಂತ ಇದೆಯಾ. ನಿಜ, ತುಂಬ ಗಮ್ ಘಮ ಅಂತ ಹೇಳ್ತಾ ಇದೀಯ ನೀನು. ತುಂಬ ಅಷ್ಟಿಷ್ಟು ವಾಸನೆ ಬರ್ತಾ ಇಲ್ಲ. ಇವಾಗಿನ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆದ್ನಲ್ಲ, ಅದಕ್ಕೆ ನಾನು ಅದಕ್ಕೆ ಇವಾಗಿನ ಫ್ರೆಶ್ ಅಪ್ ಆಗಿ ನೀನು ಬರ್ತೀಯ ಅಂತಲೇ ಇವಾಗಿನ ಫ್ರೆಶ್ ಅಪ್ ಆಗಿಬಿಟ್ಟೆ ತರಣ. ಇದು ಶಾಂಪು ಮತ್ತು ಪೌಡ್ರು ಎಲ್ಲ ಸ್ಮೆಲ್ಲು ಚೆನ್ನಾಗಿ ಗಮ್ ಅನ್ನತ್ತಲ್ಲ. ಏನು ನೀನು ಪರವಾಗಿಲ್ಲ ಹೇಳಿ, ನೀನು ಗಮ್ ಅಂತ ಇದೆಯಾ. ಬೆಳಿಗ್ಗೆನೇ ಸ್ನಾನ ಮಾಡ್ಕೊಂಡ್ರೆ ಇದ್ರೂ ಪರವಾಗಿಲ್ಲ, ನೀನು ಗಮ್ ಅಂತ ಇದೆಯಾ. ನನಗೂ ಅಷ್ಟೆ, ತುಂಬ ಗಮ್ ಅಂತ ಇದೆ. ಹೆಂಗೋ ಬಿಡತ್ಲಾಗೆ. ಇವತ್ತು ನಿನ್ನ ಜೊತೆ ಇದೀನಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿತ್ತೆ. ಸ್ವರ್ಗ 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 ಸ್ವರ್ಗದಲ್ಲಿದ್ದೀನೇನೋ ಅನ್ನಿಸ್ತೈತೆ. ಅಷ್ಟು ಖುಷಿ ಆಗ್ತಾಯಿತ್ತೆ ಇವಳೆ. ಭಾಳ ಖುಷಿ ಆಗ್ತಾಯಿತ್ತೆ. ಇಲ್ಲೇ ನೋಡಿ ನಾನು ಮಲ್ಕೊಳ್ಳೋದು. ರಾತ್ರಿ ಇಲ್ಲಿ ಇಟ್ಬಿಟ್ಟಿದ್ದೀನ, ಫೋನ್ ಕುಯ್ 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 ಅಂತೈತೆ. ನನಗಾಗೆ ಭಯ, ಅಯ್ಯೋ ಭಯ ಆಗ್ಬಿಡ್ತು ತಿರುಗಿ. ಹೆಂಗೋ ಮತ್ತೆ ನಮ್ಮ ಮಾವ ಅವ್ರೇನು ಮಲ್ಕೊಂಡಿದ್ರಲ್ಲ, ಅವ್ರಿಗೇನು ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡು ಹಂಗೆ ಮತ್ತೆ ಸೈಲೆಂಟ್ ಮಾಡಿಬಿಟ್ಟೆ. ಯಾಕೆ ಮತ್ತೆ ನೀನು ಮಾಡಿಬಿಡ್ತೀಯಾ ಅಂತ ಹೇಳಿ ನಾನು ಅದಕ್ಕೇ ಸೈಲೆಂಟ್ ತೆಗ್ದಿದ್ದೆ. ಮತ್ತೆ ನೀನು ಫೋನ್ ಮಾಡಿಬಿಟ್ರೆ ಮತ್ತೆ ಬೇಜಾರು ಮಾಡ್ಕೊಂತೀಯ ಅಂತ ಹೇಳಿ ನಾನು ಸೈಲೆಂಟ್ ತೆಗ್ದಿದ್ದೆ. ಮತ್ತೆ ಹಂಗೆ ಸೈಲೆಂಟ್ಗೆ ಹಾಕ್ಬಿಟ್ಟೆ. ಏನು ಸುಗಂಧ, ಯಾವ ಶಾಂಪು ಹಾಕ್ತೀಯ ನೀನು? ಯಾವ ಶಾಂಪು ಹಾಕ್ತೀಯ? ಯಾವ ಶಾಂಪು ಹಾಕ್ತೀನಿ? ನಿಜ ಘಮ್ ಅಂತೆ. ಯಾವ ಶಾಂಪು ಹಾಕ್ತೀಯಪ್ಪ ನೀನಂತೂ? ನಾನು ಯಾವ್ದು ಹಾಕೋಣ, ನಾನು ಕ್ಲಿನಿಕ್ ಪ್ಲಸ್ ಅಷ್ಟೇ ಹಾಕೋದು. ನಾನೇನೇನು ಬೇರೆ ಅಂತ ಯಾವುದು ಶಾಂಪುಗಳೆಲ್ಲ ನಾನೇನು ಯೂಸ್ ಮಾಡಲ್ಲ. ನಾನು ಏನಿದ್ರು ಹಾಕೋದು ಕ್ಲಿನಿಕ್ ಪ್ಲಸ್ ಅಷ್ಟೇ. ಕ್ಲಿನಿಕ್ ಪ್ಲಸ್ ಇಲ್ಲ ಅಂತಂದರೆ ಯಾವುದಾದ್ರೂ ಸನ್ಸಿಲ್ಕೋ ಯಾವುದಾದ್ರೂ ಹಾಕಂತೀನಿ, ಯಾವುದಿರುತ್ತೋ ಅದು. ನೀನು ಯಾವ್ದು ಹಾಕೋದು? ನಾನು ಡವ್ ಹಾಕೋದು. ನಾನು ಡವ್ ಶಾಂಪು ಬಿಟ್ಟರೆ ನಾನು ಬೇರೆ ಹಾಕೋದೇ ಇಲ್ಲ. ಡವ್ ಇರ್ಬೇಕು ನನಗೆ. ಡವ್ 2 ರೂಪಾಯಿದು, ನಾವು 1 ರೂಪಾಯಿದು ಹಾಕ್ತೀವಿ. ನೀವೆಲ್ಲ ಕಾಸ್ಟ್ಲಿ ಅಪ್ಪ, ಕಾಸ್ಟ್ಲಿ ಚೆನ್ನಾಗಿರೋದು ಯೂಸ್ ಮಾಡ್ತೀರಾ. ಸೋಪ್ ಯಾವ್ದು ಯೂಸ್ ಮಾಡ್ತೀರಾ ನೀವು? ಗಮ್ ಅಂತ ಐತೆ. ಸೋಪು ನನ್ನ ಡವ್ವಾ? ಹಾಂ, ಎಲ್ಲ ಡವ್ವೇ. ಎಲ್ಲ ಡವ್ ಎಲ್ಲ ಡವ್ವೇ ನಾವು ಯೂಸ್ ಮಾಡೋದು. ಹೌದೇನು? ಅಪ್ಪ ಮೇಡಪ್ಪ, ತುಂಬ ಸೌಕಾರು ನೀವು. ನಾನು ಸೋಪ್ ಮಾತ್ರ ಯಾವುದು ಮೈಸೂರು ಸ್ಯಾಂಡಲ್. ಮೈಸೂರು ಸ್ಯಾಂಡಲ್ ಹಾಕ್ತೀನಿ. ಮೈಸೂರು ಸ್ಯಾಂಡಲ್ ಇಲ್ಲ ಅಂದರೆ ಸಂತೂರು. ಮೈಸೂರು ಸ್ಯಾಂಡಲ್ ಅದಿಲ್ಲ ಅಂತಂದರೆ ಸಂತೂರು ಯೂಸ್ ಮಾಡ್ತೀನಿ. ಏನಾದರೂ ಒಂದೊಂದಿನ ಹೆಚ್ಚು ಕಡಿಮೆ ಇರಲ್ವಲ್ಲ, ಆವಾಗ ಸಂತೂರು. ಹಂಗೆ ಈ ಮೈಸೂರು ಸ್ಯಾಂಡಲ್ಲೇ ಜಾಸ್ತಿ ನಾನು ಯೂಸ್ ಮಾಡೋದು ಡೈಲಿ. ಹೌದಾ? ವಾಸನೆ ಅದಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೈಸೂರು ಸ್ಯಾಂಡಲ್ ಸ್ಮೆಲ್ಲು. ನಾನು ಇನ್ಮೇಲಿಂದ ಇದನ್ನೇ ಹಾಕ್ಬೇಕಪ್ಪ. ಡವ್ ಯಾಕೋ ಅಲೆ ಬೋರ್ ಆಗಿಬಿಟ್ಟಿದೆ. ನಾನು ಇನ್ಮೇಲಿಂದ ಡವ್ ಬಿಟ್ಬಿಡ್ತೀನಿ. ಚೆನ್ನಾಗಿರುತ್ತೆ ಹೇಳು. ಅದಕ್ಕೆ ನಿನ್ನ ಮುಖ ಇಷ್ಟೊಂದು ವೈಟ್ ಇರೋದು ನೋಡು. ನನ್ನ ಮುಖ ನೋಡು, ನಿನ್ನ ಮುಖ ನೋಡು. ನೀನು ಡವ್ ಸೋಪ್ ಹಾಕಿ ಅದಕ್ಕೆ ಚೆನ್ನಾಗಿರೋದು. ಡವ್ವೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಡವ್ವೇ ಯೂಸ್ ಮಾಡಿ, ಬೇರೆದು ಯಾವುದು ಯೂಸ್ ಮಾಡಬೇಡಿ. ಗಮ್ಮನ್ನತ್ತೆ ನಿಜ. ನೀವು ಬೆಳಗ್ಗೆ ಹಾಕೊಂಡ್ರದ್ದು ನೋಡಿ ಹೆಂಗೆ ಈಗ ಹಾಕೊಂಡಿದ್ದೀರಾ ಅನ್ನೋ ಥರ ಸ್ಮೆಲ್ ಬರ್ತೈತೆ. ಡವ್ವೇ ಯೂಸ್ ಮಾಡಿ, ಬೇರೆದೆಲ್ಲ ಏನು ಬೇಡ. ಸುಮ್ಮನೆ ಏನಕ್ಕೆ, ನೀವು ಸುಮ್ಮನೆ ಡವ್ ಯೂಸ್ ಮಾಡಿ. ನನಗಂಗೆ ಪಿಂಪಲ್ ಇತ್ತು, ಇಲ್ಲ ಹಣೆ ಮೇಲೆಲ್ಲ ಸ್ವಲ್ಪ 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 ಪಿಂಪಲ್ ಇತ್ತು. ಯಾವಾಗ ಡವ್ ಸೋಪು ಡವ್ ಶಾಂಪು ಎಲ್ಲ ಯಾವಾಗ ನಾನು ಡವ್ ಯೂಸ್ ಮಾಡೋಕ್ಕೆ ನಿಂತ್ಕೊಂಡು ಆವಾಗ ನನಗೆಲ್ಲ ಸರಿ ಹೋಯ್ತು. ಡವ್ ಶಾಂಪು ಅದೆಲ್ಲ ಹಾಕ್ಕೊಂಡೆ. ಅದಕ್ಕೆ ಮತ್ತೆ ನಿಮ್ಮ ಮುಖ ಎಷ್ಟು ನೈಸಾಗಿದೆ. ಡವ್ ಹಾಕ್ತಿರಲ್ಲ, ಎಲ್ಲ ಬ್ರ್ಯಾಂಡೆಡದು ಡವ್ ಹಾಕ್ತಾ ಇರೋದ್ರಿಂದ ತುಂಬಾ ನಿಮ್ಮ ಮುಖ ಗ್ಲೋ ಬಂದಿದೆ. ಡವ್ ಹಾಕ್ಬೇಕು ಹೇಳ್ರಿ, ತುಂಬ ಗ್ಲೋ ಇದೆ. ನಮ್ಮ ಮುಖ ನೋಡ್ರಿ, ಸ್ವಲ್ಪ ನಂದು ಬ್ಲ್ಯಾಕ್ ಆಗುತ್ತೆ. ನಾನು ಇನ್ಮೇಲಿಂದ ಡವ್ ಹಾಕಬೇಕು. ನನಗೆ ಸ್ವಲ್ಪ ಡವ್ ಸೋಪ್ ತಂದುಕೊಡಿ, ನಾನು ಡವ್ವೇ ಹಾಕ್ತೀನಿ ಇನ್ಮೇಲೆ. ನಿಮಗಿಲ್ಲ ಅನ್ನೋಕ್ಕಾಗುತ್ತಾ? ಸರಿ ಆಯಿತು, ತೊಗೊಂಬಂದು ಕೊಡ್ತೀನಿ. ಬಾ ಮಲ್ಕೊಳ್ಳೋಣ, ಬಾ. ಸ್ವಲ್ಪ ಹೊತ್ತು ಹಿಂಗೆ ಓಡಾಡೋಣ. ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಸೊಂಟ ಎಲ್ಲ ನೋವು ಬಂದಾಯಿತು. ನೋವು ಬರ್ತಾಯಿದೆ, ಕೂತ್ಕೊಳ್ಳೋಕ್ಕಾಗಲ್ಲ. ಎಷ್ಟೊತ್ತು ಗಂಟನ ನನಗೆ ಕೂತ್ಕೊಂಡ್ರೆ ಬೆನ್ನು ನೋವು, ಸೊಂಟ ನೋವು ಬಂದಂಗೆ ಆಗುತ್ತೆ. ಮಲ್ಕೊಳ್ಳಿ, ನೀವು ಮಲ್ಕೊಳ್ಳಿ. ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ಅದಕ್ಕಾಗಿನ. ಯಾರೋ ಬಾಗಿಲು ಬಡಿತಾ ಇದ್ದಾರೆ, ಡೋರ್ ಬರಿತಾ ಇದ್ದಾರೆ. ಯಾರು ನೋಡೋದು? ಅಲ್ಲ, ಯಾರೋ ಡೋರ್ ಬಡಿತಾ ಇದ್ದಾರೆ. ಯಾರಪ್ಪ? ಯಾರು ಬಂದಿರ್ಬೋದು? ನನ್ನ ಗಂಡ ಅಂತೂ ಬರಲ್ಲ, ನಮ್ಮ ಅತ್ತೆ ಅಂತೂ ಬರಲ್ಲ, ನಮ್ಮ ಮಾವ ಅಂತೂ ಬರಲ್ಲ. ಆದರೆ ಸ್ನೇಹ ಅಕ್ಕ ಏನಾದರೂ ಬಂದಿರಬೇಕೇನೋ. ಯಾರು ನೋಡೋಗು?
ಯಾರು ಬಂದರೂ ಏನೋ ನಾನು ಇಲ್ಲೇ ಬಚ್ಕೊಂಡಿರ್ತೀನಿ ನೋಡೋಗು. ಏ ಬಿಡು, ಇಲ್ಲ ಅಂದ್ಕೊಂಡು ಹೋಗ್ತಾರೆ. ಅದು ಯಾರು ಬಂದವ್ರೆ ಅಂತ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ನನ್ನ ಗಂಡನೋ ನಮ್ಮ ಅತ್ತೆನೋ ಏನಾದರೂ ಬಂದಿದ್ರೆ. ಮತ್ತೆ ಬರಲ್ಲ, ಯಾರೂ ಬರೋದಿಲ್ಲ ಅಂತ ಹೇಳ್ತಾ ಇದ್ದೆ. ಅಲ್ಲ, ಇವಾಗ ಬಂದಿದ್ರೆ ಏನು ಮಾಡಲಿ? ಏನು ಮಾಡೋದು? ಏನಾದರೂ ಅಕಸ್ಮಾತ್ ಏನಾದರೂ ಬೈ ಮಿಸ್ಟೇಕ್ ಆಗಿ ಏನಾದರೂ ಬಂದಿದ್ರೆ, ಅವ್ರು ಏನಾದರೂ ಕೆಲಸ ಇಲ್ಲ ಏನಾದರೂ ತಗೊಂಡು ಹೋಗೋಕ್ಕಾಗಲಿ. ಅಣ್ಣನಿಗೆ ಫೋನ್ ಮಾಡಿ ಕೇಳು. ಎಲ್ಲಿದೆಯಾ ಅಂತೇಳಿ ಫೋನ್ ಮಾಡಿ ಮಾತಾಡು. ಎಲ್ಲಿದೆಯಾ, ಎಷ್ಟೊತ್ತಿಗೆ ಬರ್ತೀಯ ಅಂತೇಳಿ ಮಾತಾಡು. ಫೋನ್ ಮಾಡಿದ್ರೆ ಯಾರ್ದಿದ್ದು ನಂಬರು ಅಂತ ಕೇಳ್ತಾರೆ ಅವರು. ಮತ್ತೆ ಏನು ಹೇಳೋಣ? ಅಯ್ಯೋ, ಇಲ್ಲಿ ಯಾರೋ ಸಿಕ್ಕಿದ್ರು, ಅವ್ರದ್ದು ಇಸ್ಕೊಂಡೆ, ಒಂದು ಫೋನ್ ಮಾಡಿಕೊಡ್ತೀನಿ ಅಂತೇಳಿ ಇಲ್ಲಿ ಯಾರ್ದೋ ಸಿಕ್ತು, ಅದಕ್ಕೆ ಇಸ್ಕೊಂಡಿದ್ದೀನಿ ಅಂತ ಹೇಳಿ ಹೇಳು. ಏನೋ ಒಂದು ಹೇಳು. ಈಗ ಯಾರು ನೋಡು ಅವಾಗಿಂದ ಬಡಿತಾ ಇದ್ದಾರೆ. ಅಯ್ಯೋ, ನನಗೆ ಭಯ ಆಗ್ತಾ ಇದೆ ತರು, ಭಯ ಆಗ್ತಾ ಇದೆ ನನಗೆ. ಅಯ್ಯೋ, ನಿನಗಿನ ಎರಡರಷ್ಟು ಭಯ ಆಗ್ತಾ ಇದೆ ನನಗೆ. ನಾನು ಹೇಳಲಿಲ್ವಾ? ನಾನು ಹೇಳ್ದೆ ಭಯ ಆಗ್ತಾ ಇದೆ, ಎಷ್ಟೊತ್ತು ಗಂಟೆ ಇರೋದು ಬೇಡ, ಜಾಸ್ತಿ ಹೊತ್ತು ಅಂತ. ಇಲ್ಲ ಇಲ್ಲ, ಇರು 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 ಅಂತ ಹೇಳಿದೆ. ನಾನು ಅಂದ್ಕೊಂಡೆ ನಾನು ಆವಾಗಲೇ ಇನ್ನೇನು ಬಂದು ಒಂದು ಸ್ವಲ್ಪ ತಿದ್ದು ಹೋಗ್ಬಿಡ್ತೀನಿ ಅಂತ ಹೇಳಿದ್ರೆ, ಇಲ್ಲ ಇರು 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 ಅಂತೇಳಿ ಬಲವಂತ ಮಾಡ್ತೀಯ ನೀನು. ಇವಾಗ ನೋಡು ಹಿಂಗೆ ಇದಾಯಿತು. ಹೋಗೋದ್ಲಾಗ ಇದು ಒಳ್ಳೆ ಸಾಹಸ ಆಯ್ತಲ್ಲಪ್ಪ. ಹೋಗಿ ಈ ಕಡೆದು ಇನ್ನೊಂದು ಬಾಗಿಲಿತ್ತು, ಅಲ್ಲಿ ಬೀರು ಇಟ್ಟಿದ್ದಾರೆ. ಬೀರು ಇಟ್ಬಿಟ್ಟು ಆ ಕಡೆದು ಬಾಗಿಲು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇವಾಗ ಹೆಂಗೆ ಮಾಡೋದು? ಉಲ್ಲಾಸಿ ಅಂತೂ ಹೋಗೋಕ್ಕಾಗಲ್ಲ. ಅಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ. ಎಲ್ಲ ಬಾಗಿಲು ತೆಗಿಯೋಕ್ಕೆ ಬರೋದಿಲ್ಲ, ಆ ರೀತಿ ಮಾಡಿದ್ದಾರೆ. 2 ಬಾಗಿಲಿತ್ತು, ಈ ಕಡೆಯಿಂದ ಆದರೂ ಹೋಗ್ಬೋದಾಗಿತ್ತು. ಯಾವ ಕಡೆ ಬಡಿತಾ ಇರೋದು ನೋಡಿ ಯಾವ ಕಡೆಯಿಂದನಾದರೂ ಬಂದು ಹೋಗ್ಬೋದಾಗಿತ್ತು. ಹೆಂಗೆ ಮಾಡೋದು? ಇದೊಳ್ಳೆ ಸಮಸ್ಯೆ ಆಯ್ತಲ್ಲ. ಅವಾಗಿಂದ ಒಂದೇ ಸಮನೆ ಬಡಿತಾ ಇದ್ದಾರೆ. ನನಗೆ ಭಯ ಆಗ್ತಾ ಇದೆ. ಯಾರು ಹೋಗಿ ನೋಡು. ಬಿಡತ್ಲಾಗೆ ಯಾರಾದರೂ ಪರವಾಗಿಲ್ಲ ಅತ್ಲಾಗೆ ಹೋಗ್ತಾರೆ ಬಡ್ಕೊಂಡು ಯಾರೋ ಏನೋ. ಬಾಗಿಲು ತೆಗಿಯೋದಂತೂ ಬೇಡತ್ತರು, ಸುಮ್ಮನಿರು. ನಮ್ಮ ಸ್ನೇಹಕ್ಕ ಬಂದಿರಬೇಕು ಅನಿಸುತ್ತೆ. ಅವಳು ಬರೀ ಉಂಡೋಗಕ್ಕೆ ತಿನ್ನುವಾಗ ಬರ್ತಾಳೆ, ಅಲ್ಲಿ ಕೆಲಸ ಮಾಡ್ತಾಳೆ, ಇಲ್ಲಿಗೆ ಬರ್ತಾಳೆ. ಅಷ್ಟೇ, ನಮ್ಮ ಅತ್ತೆನೂ ಬಂದಿಲ್ಲ, ಯಾರೂ ಬಂದಿಲ್ಲ ಅನ್ನಿಸ್ತೈತಿ. ಅದಕ್ಕೇ ಅವಕ್ಕ ನಮ್ಮ ಸ್ನೇಹಕ್ಕ ಬಂದಿರಬೇಕು ಸಾಮಾನ್ಯ. 1-2 ಸತಿ ಬಡ್ದು ನೋಡ್ಕೊಂಡು ಹೋಗ್ತಾರೆ. ಸುಮ್ಕಿರು. ಹೋದಾಗ ಗೊತ್ತಾಗುತ್ತೆ. ಅದಕ್ಕೆ ಇವಾಗ ಇನ್ನೇನು ಮಾತಾಡೋದು? ಹೋಗ್ಲೇಳು. ಹಿಂಗೆ ಹೋಗ್ತಾರೆ. ಹೋಗಲ್ಲ, ಅವರು ಒಂದೇ ಸಮನೆ ಬಡಿತಾ ಇದ್ದಾರೆ, ಹೋಗ್ತಾ ಇಲ್ಲ. ಅವರೆಲ್ಲಿ ಹೋಗ್ತಾ ಇದ್ದಾರೆ? ನೀನು ಅವ್ರು ಹೋಗ್ತಾರೆ ಅಂತ ಹೇಳ್ತೀಯ. ಅವ್ರು ಹೋಗೋದಿಲ್ಲ ವೈಷ್ಣು, ಹೋಗೋದಿಲ್ಲ ಅವರು. ನೋಡು ಅವಾಗಿಂದ ಒಂದೇ ಸಮನೆ ಬಡಿತಾ ಇದ್ದಾರೆ. ಅಯ್ಯೋ, ಅವ್ರಿಗೆ ಏನು ಬಂದೈತೆ ಏನೋ, ಹಿಂಗೆ ಬಡಿತಾ ಇದ್ದಾರೆ. ಬಡ್ಕೊಂಡು ಹೋಗ್ತಾರೆ ಅಂತಂದರೆ ಹೋಗಂಗೆ ಇಲ್ಲ, ಒಂದೇ ಸಮನೆ ಬಡಿತಾ ಇದ್ದಾರೆ. ಅದೇ ಯಾರು ಕಿಟಕಿಲಿ ಕಾಣಿಸುತ್ತೇನೋ, ನೋಡೋಣ ಅದು ಯಾರು ಏನೋ ಎತ್ತ ಅಂತೇಳಿ. ಫೋನ್ ಮಾಡು ನೀನು ಫಸ್ಟು. ಫೋನ್ ಮಾಡು. ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ. ಫೋನ್ ಮಾಡು. ಸರಿ ಆಯಿತು, ಮಾಡ್ತೀನಿ ತಡಿ. ಯಾರೋ ಏನೋ ಒಂಥರ ಭಯ ಆಗ್ತೈತೆ ಇವಾಗ ನನಗೆ. ಅಯ್ಯೋ ದೇವ್ರೆ, ನನಗೆ ಇವಾಗ ಭಯ ಆಗ್ತೈತೆ. ಬಂದು ಮನೆ ಬಾಗಿಲ ಯಾರೋ ತಳ್ತಾ ಇದ್ದಾರೆ. ತುಂಬ ಭಯ ಆಗ್ತಾಯಿದೆ. ಯಾರಪ್ಪ, ಯಾರು ಬಂದರು ಏನು ಎತ್ತ ಅಂತೇಳಿ ತುಂಬ ಭಯ ಶುರುವಾಗಿದೆ ನನಗೆ. ಏನು ಮಾಡೋದು? ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.